ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಪುಷ್ಪ 1 ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಸ್ಟೋರಿ ಏನು, ಕಲೆಕ್ಷನ್ ಏನು, ಬಜೆಟ್ ಏನು, ಹಾಗೆಯೇ ಈ ಮೂವಿಯ ಡೈರೆಕ್ಟರ್ ಹೆಸರು, ಹಾಗೆಯೇ ಬಿಡುಗಡೆ ಆಗಿದೆ ದಿನಾಂಕ, ರನ್ನಿಂಗ್ ಟೈಮ್, ಹಾಗೆಯೇ ಈ ಮೂವಿಯ ಹಲವಾರು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಾ ಇರೋ ಬೆಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತೆಲುಗು ಆಗಿದೆ, ತಮಿಳಲ್ಲಿ ಡಬ್ ಆಗಿದೆ, ಕನ್ನಡದಲ್ಲಿ ಡಬ್ ಆಗಿದೆ, ಹಿಂದಿಯಲ್ಲಿ ಡಬ್ ಆಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಬಿಡುಗಡೆಯಾಗಿದ್ದ ದಿನಾಂಕ 2021 ಡಿಸೆಂಬರ್ 21ರಲ್ಲಿ ಬಿಡುಗಡೆಯಾಗಿರುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಹಾಗೆಯೇ ಡೈರೆಕ್ಟರ್ ಬೈ ಶಿವಕುಮಾರನ್, ಪ್ರೊಡ್ಯೂಸರ್ ಬೈ ಶಿವಕುಮಾರನ್. ಹಾಗೆಯೇ ಆ್ಯಕ್ಟರ್ಸ್ಗಳ ನೇಮ್ ನೋಡೋದಾದರೆ ಅಲ್ಲು ಅರ್ಜುನ್, ಫಹದ್ ಫಾಸಿಲ್, ರಶ್ಮಿಕಾ ಮಂದಣ್ಣ, ಸುನಿಲ್, ಹಾಗೆಯೇ ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ರಿವ್ಯೂಸ್ ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಹಾಗೆಯೇ ಈ ಮೂವಿಗೆ ಎಲ್ಲರೂ ಕೂಡ ಇಷ್ಟಪಡುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಯಾಕೆಂದರೆ ಹಲವಾರು ಕಡೆಯಿಂದ ಈ ಮೂವಿಗೆ ತುಂಬ ಕಡೆಯಿಂದ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ. ಹಾಗೆಯೇ ಈ ಮೂವಿಗೆ ಆಡಿಯನ್ಸ್ಗಳು ಕೂಡ ಇಷ್ಟಪಡ್ತಾರೆ ಅಂತಲೇ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ಅಲ್ಟಿಮೇಟ್ ಅಂತಲೇ ಹೇಳಬಹುದು. ಹಾಗೆಯೇ ಸಾಂಗ್ ಕೂಡ ಸೂಪರ್ ಹಿಟ್ ಆಗಿದೆ. ಹಾಗೆಯೇ ಈ ಮೂವಿಗೆ ಎಲ್ಲರೂ ಕೂಡ ಇಷ್ಟಪಡುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಇಲ್ಲಿ ಒಂದನೇ ಸ್ಟೋರಿ ಹೇಳೋದಾದರೆ, ಪುಷ್ಪ ಅನ್ನೋ ವ್ಯಕ್ತಿ ಇರ್ತಾರೆ, ಅವರಿಗೆ ತಂದೆ ಇರ್ತಾರೆ, ತಾಯಿನೂ ಇರ್ತಾರೆ. ಆದರೆ ಪುಷ್ಪ ಅವರ ತಂದೆ ಅವರಿಗೆ ಇಬ್ಬರು ಹೆಂಡ್ತಿರಾಗಿರ್ತಾರೆ. ಅವರು ಪುಷ್ಪ ಅವ್ರ ತಾಯಿ ಒಬ್ಬರು, ಅವರ ಇನ್ನೊಬ್ಬರು ಅವರಿಬ್ಬರು ಕೂಡ ಮದುವೆಯನ್ನು ಮಾಡ್ಕೊಂಡಿರ್ತಾರೆ. ಪುಷ್ಪನೂ ಕೂಡ ಹುಟ್ಟಿರ್ತಾರೆ. ಆದರೆ ಪುಷ್ಪ ಹಾಗೂ ಅವ್ರ ತಾಯಿಯನ್ನು ಬೇರೆ ಒಂದು ಮನೆಯಲ್ಲಿ ಇಟ್ಟಿರ್ತಾರೆ. ಆದರೆ ಅವರ ಒಂದು ಸ್ವಂತ ಹೆಂಡತಿಯನ್ನು ಅವರ ಒಂದು ಮನೆಯಲ್ಲಿ ಇಟ್ಕೊಂಡಿರ್ತಾರೆ. ಸುಮಾರು ದಿನಗಳ ನಂತರ ಏನಾಗುತ್ತೆ, ಪುಷ್ಪ ಅವರ ತಂದೆ ತೀರೋಗ್ತಾರೆ. ಮತ್ತು ಅವರ ಮನೆಗೆ ಸೇರಿಸೋದಿಲ್ಲ. ಅವರ ಮನೆಗಳನ್ನು ಆಗಿರ್ಬೋದು, ಆಸ್ತಿಗಳನ್ನು, ಹಾಗೆಯೇ ಎಲ್ಲ ಸಾಮಾನು ಪದಾರ್ಥಗಳನ್ನೆಲ್ಲ ಸೀಸನ್ನು ಮಾಡಿ ಅವರೇ ಮೊದಲನೇ ಹೆಂಡತಿ ಮಕ್ಕಳು ಈ ಪುಷ್ಪ ಹಾಗೂ ಅವ್ರ ತಾಯಿಯನ್ನು ಬೀದಿಗೆ ಹಾಕ್ಬಿಡ್ತಾರೆ. ಮತ್ತು ಅವರು ಒಂದು ಮನೆಯಲ್ಲಿ ಸೇರಿಕೊಂಡು, ಹಾಗೆಯೇ ಬಾಡಿಗೆ ಮನೆಯಲ್ಲಿ ಸೇರಿಕೊಂಡು ಅಲ್ಲಿ ವ್ಯವಸಾಯನ ಮಾಡಿಕೊಂಡು ಜೀವನವನ್ನು ಕಳೀತಾ ಇರ್ತಾರೆ. ಆದರೆ ಪುಷ್ಪ ಮಾತ್ರ ಅವರನ್ನು ಕೆಲಸಕ್ಕೆ ಸೇರಿಸ್ಕೊಂಡಿರ್ತಾರೆ ಮರದ ಮಿಲ್ಲಲ್ಲಿ ಸುಮಾರು ಗಲಾಟೆ ಆದಮೇಲೆ ಮರದ ಮಿಲ್ಲಿಂದ ತೆಗೆದಾಕಿ ಮರ ಕಡಿಯೋಕ್ಕೆ ಅಂತ ಹೋಗ್ತಾರೆ. ಅಲ್ಲಿ ಈ ರೀತಿ ಸರಕುಗಳನ್ನೆಲ್ಲ ಸಾಗಾಣಿಕೆಯನ್ನು ಮಾಡ್ತಾ ಇರೋವಂಥದ್ದು ಸಂದರ್ಭದಲ್ಲಿ ಸುಮಾರು ಜನಗಳು ಸಿಗಾಕೋತಿರ್ತಾರೆ. ಆದ್ದರಿಂದ ಈ ಸರಕುಗಳನ್ನ ನಾನೇ ಸಾಗಾಣಿಕೆಯನ್ನು ಮಾಡೋಣ ಅಂಥೇಳಿ ಪುಷ್ಪ ಹಾಗೂ ಅವ್ರ ಫ್ರೆಂಡು ಇಬ್ಬರು ಕೂಡ ಒಪ್ಕೊಂಡು ಕೊಂಡಾರೆಡ್ಡಿ ಅವ್ರ ಹತ್ರ ಹೋಗಿ ಅವ್ರ ಹತ್ರ ಮಾತಾಡ್ತಾರೆ. ಅವರು ಕೂಡ ಒಪ್ಕೊಂಡು ಇವ್ರ ಸರಕುಗಳನ್ನೆಲ್ಲ ಪುಷ್ಪಗೆ ಹ್ಯಾಂಡ್ ಓವರ್ ಮಾಡಿ ಅವ್ರನ್ನೇ ಸರಕನ್ನು ಸಾಗಾಣಿಕೆಯನ್ನು ಮಾಡ್ತಾರೆ ಅಂತೇಳಿ ಮಾಡಿದಾಗ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅವರ ಒಂದು ವಿಚಾರ. ಹಾಗೆಯೇ ಅದ್ರ ಮುಂದಕ್ಕೆ ಏನೇನೆಲ್ಲ ಆಗುತ್ತೆ ಅನ್ನೋದನ್ನು ಈ ಮೂವಿಯಲ್ಲೇ ನೋಡಬೇಕು. ಹಾಗೆಯೇ ಮೂವಿನ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಸ್ಟೋರಿನೂ ಕೂಡ ಎಂಡ್ ಆಗುತ್ತೆ. ಸ್ಟೋರಿ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.